ಸಿ ಎಮ್ ಯಾವಾಗ ದುರ್ಬಲಗ್ರಿ, ಯಾವಾಗಲೂ ಗಟ್ಟಿನಿ ಅವರು. ಟಗರೇ ಅಲ್ವಾ? ಬ್ಯಾಂದ್ರೆ ಗುದ್ದು ಬಿಡುತ್ತೆ ಹೋಗಿ, ಇದು ಮಾಡ್ಕೊಂಡು ಎದುರಾಳಿಗಳನ್ನು ತಿಕ್ಕಿ ಆಗದಿದ್ದವ್ರಿಗೆ ಒಂದು ರಾಷ್ಟ್ರೀಯ ಪ್ರೋಗ್ರಾಮ್ಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಜನಸಂಖ್ಯೆ ನಿಯಂತ್ರಣ ಮಾಡೋದು ಇಟ್ಸ್ ಎ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟೀಸ್. ಹೆಚ್ಚು ಮಕ್ಕಳು ಹುಟ್ಟಿಸೋದು ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಸೊ ಯು ಹ್ಯಾವ್ ಟು ಹ್ಯಾವ್ ಎ ಪ್ಲ್ಯಾಂಡ್ ಫ್ಯಾಮಿಲಿ ವಿಚ್ ಇಸ್ ಎ ನ್ಯಾಷನಲ್ ಪ್ರೋಗ್ರಾಮ್. ಇಟ್ಸ್ ಎ ನ್ಯಾಷನಲ್ ಇಂಟ್ರೆಸ್ಟ್. ಇಟ್ ಇನ್ವಾಲ್ವ್ಸ್ ಬಿಲ್ಡಿಂಗ್ ಎ ಸ್ಟ್ರಾಂಗ್ ನೇಷನ್. ಸೊ ಇದು ಮಾಡಿದವ್ರಿಗೆ ಪನಿಷ್ ಮಾಡಿದವ್ರು ಹೆಚ್ಚೆಚ್ಚು ತಗೊಂಡೋದ್ರೆ ಸೊ ಇಷ್ಟೆಲ್ಲ ಅಡಕವಾಗಿರೋದ್ರಿಂದ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಮಹಿಳಾ ಮೀಸಲಾತಿ ಎಲ್ಲ ಸ್ವಾಗತಿಸ್ತೀವಿ. ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ದಿಸ್. ಆದರೆ ಇವರು ಆತುರದಲ್ಲಿ ರಾಜಕೀಯ ದುರುದ್ದೇಶದಿಂದ ಇದನ್ನು ತಂದಿರತಕ್ಕಂಥದ್ದು ಸರಿಯಲ್ಲ. ಲಿಮಿಟೇಷನ್ ಬೇರೆ ಮತ್ತು ಮಹಿಳಾ ಮೀಸಲಾತಿ ಬೇರೆ ಬೇರೆ ಆಗಿದ್ರೆ ಹೋಗ್ತಿದ್ರ. ಸೊ ಅದನ್ನು ಯು ಶುಡ್ ಇವಾಲ್ವ್ ಎ ಕಾನ್ಸೆನ್ಸಸ್ ಅಮಾಂಗ್ ದಿ ಆಲ್ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಆರ್ ಫ್ಲೋರ್ ಲೀಡರ್ಸ್ ಕರೆದು ಚರ್ಚೆ ಮಾಡಬೇಕಲ್ಲ. ಒಂದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಹೆಂಗಿರಬೇಕು, ಜನರಿಗೆ ಅನುಕೂಲ ಆಗೋ ರೀತಿ ಅಭಿಪ್ರಾಯ ಸಂಗ್ರಹ ಮಾಡಬೇಕು, ಪೊಲಿಟಿಕಲ್ ಪಾರ್ಟೀಸ್ನ ವಿಶ್ವಾಸ ತಗೋಬೇಕು. ಈ ಒಂದು ಕಾಯ್ದೆ ದೇಶಕ್ಕೆ ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದು. ದಿಸ್ ಈಸ್ ದ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ explained by Baba Saheb Ambedkar as per the functioning of the democracy is concerned. ಸರ್, ಇದು ಅಲ್ಪಸಂಖ್ಯಾತ ಸಮುದಾಯದ್ದು ಎಲ್ಲೋ ಒಂದ್ ಕಡೆ ಡೈವರ್ಟ್ ಆಗ್ತಾ ಇದೆ ಕಮ್ಯುನಿಟಿ ಅಂತ ಹೇಳಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ. ಹೇಳೋ ಮರೆಯಾದ ಆಮೇಲೆ ಹೇಳೋ ನೆಕ್ಸ್ಟ್ ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರೋದೇ ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಅವ್ರ ಮೇಲೆ ಆಕ್ಷನ್ ಆಗ್ತಿದೆ. ಮಹಿಳಾ ಮೀಸಲಾತಿ ಬಿಲ್ಲನ್ನು ರಾಜಕೀಯವಾಗಿ ದುರುಪಯೋಗ ಮಾಡಿಕೊಂಡು ಮಹತ್ತರವಾದಂಥ ವಿಷಯ ರಾಜಕೀಕರಣಗೊಳಿಸೋದಕ್ಕೆ ನಾನು ವಿಷಾದ ವ್ಯಕ್ತ ಮಾಡ್ತೇನೆ. ಮುಂದೊಂದು ದಿನ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಸೇರಿ ಎಲ್ಲ ರಂಗಗಳಲ್ಲಿ ಅವರಿಗೆ ಆದ್ಯತೆ ಕೊಡೋದಕ್ಕೆ ಸರ್ವ ಪಕ್ಷಗಳ ಸಭೆ ಕರೆದು ವಿಷಯ ತಗೊಂಡು ಈ ಕಾಯ್ದೆಯನ್ನು ಜಾರಿ ಮಾಡಲಿ ಅಂತ ಆಶಿಸ್ತೀನಿ. ನಮಸ್ಕಾರ. ವಿಚಾರ ಬಂದಾಗ ಸಿಎಂ ಗಟ್ಟಿಯಾಗಿ ಮಾತಾಡಬೇಕು. ಸಿಎಂ ಏನು ಮಾಡ್ತಾ ಇಲ್ಲ. ಸಿ ಎಂ ಯಾವಾಗ ದುರ್ಬಲಗ್ರಿ, ಯಾವಾಗಲೂ ಗಟ್ಟಿನಿ ಅವರು. ಟಗರೇ ಅಲ್ವಾ? ಬ್ಯಾಂದ್ರೆ ಗುದ್ದು ಬಿಡುತ್ತೆ ಹೋಗಿ. ಸಿ ಎಂ ಅವ್ರ ಮೇಲೆ ರಾಜಣ್ಣವ್ರಿಗೆ ಪ್ರೀತಿ ಇದೆಯಲ್ಲ, ಅವರು ಜೋರಾಗಿ ಮಾತಾಡ್ಬೇಕು ಅಂತಾರೆ. ಜೋರಾಗಿ ಮಾತಾಡಿದ್ರು ಯಾವ್ಯಾವ ಕಾಲದಲ್ಲಿ ಏನ್ ಮಾಡ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ, ಸಮನ್ವಯತೆ ಕಾಪಾಡಕ್ಕೆ ಏನ್ ಬೇಕೋ ಅದ್ ಮಾಡ್ತಾರೆ. ಸರ್, ನಿನ್ನೇನು ತಾವು ಜಮೀರ್ ಅವರು ಭೇಟಿ ಮಾಡಿದ್ರಿ, ಮಾತುಕತೆ ಆಯ್ತು. ಏನ್ ಸರ್, ಅವರು ಪಾಪ ಬೇಸರದಲ್ಲಿದ್ದಾರ? ಇಲ್ವಲ್ಲ, ಉಪ್ಪಿಟ್ಟು ತಿಂದ್ವಿ, ವಡೆ ತಿಂದ್ವಿ, ಚೆನ್ನಾಗಿ ಮಾತಾಡಿದ್ವಿ, ದೋಸೆ ಕೊಡಲಿಲ್ಲ, ಏನು ಇಲ್ವಲ್ಲ, ಆ ಥರ ಏನೂ ಇಲ್ಲ. ಬೇಸರ ಏನಿಲ್ಲ ಸರ್. ಇಸ್ ವೆರಿ ಹ್ಯಾಪಿ. ಓಕೆ, ಜಬ್ಬರ್ ಅವ್ರ ಮೇಲೆ ಕ್ರಮವಾಗಿ ಸರಿ ಇದೆ ಅನ್ನೋ ಖುಷಿ ಇದ್ದಾರೆ ಅವರಾಗ. ಜಬ್ಬರ್ ಅವ್ರ ಮೇಲೆ, ನಜೀರ್ ಅವ್ರ ಮೇಲೆ ಇವು ಯಾವ ವಿಷಯ ಚರ್ಚೆನೇ ಆಗ್ಲಿಲ್ವಲ್ಲ. ಹ್ಯಾಪಿ ಆರ್ ಅನ್ಹ್ಯಾಪಿನೆಸ್ ಆರ್ ನಾಟ್ ಡಿಸ್ಕಸ್ಡ್ ಅಟ್ ಆಲ್. ಸಾಯಂಕಾಲ 6:30 ಆಗಿತ್ತು. ನಾನು ಇಲ್ಲಿ ತುಂಬ ಜನ ಇದ್ರು. ಇಲ್ಲಿ ಉಪ್ಪಿಟ್ಟಿದೆ ಬನ್ನಿ ಅಂದ್ರೆ ಉಪ್ಪಿಟ್ಟು ನನಗೂ ಇಷ್ಟ. ನನ್ನ ಮೊಮ್ಮಕ್ಕಳು ಹೇಳ್ತಾರೆ, ತಾತ ಉಪ್ಪಿಟ್ಟದು ನಿಮಗೆ ದಿನ ಉಪ್ಪಿಟ್ಟು ಮಾಡ್ತೀವಿ ಅಂತ ಬೈತವೆ ನನಗೆ. ಸರ್, ಈ ಹಿಂದೆ ಮೈಸೂರಲ್ಲಿ ಡ್ರಗ್ಸ್ ಸಿಕ್ಕಿತ್ತು ಸರ್, ಅದೇನಾಯ್ತು ಕೇಸ್ ಅನ್ನೋದು ಗೊತ್ತಾಗಿಲ್ಲ. ಎಲ್ಲ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ವ್ಯಾಪಕವಾಗಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಹುಣಸೂರಲ್ಲೂ ಸಿಕ್ಕಿತ್ತು 12 ಕೋಟಿದು. ದೇ ಆರ್ ಡೂಯಿಂಗ್ ಇನ್ವೆಸ್ಟಿಗೇಟಿಂಗ್. ರೈಡ್ ಮಾಡಿ ಇನ್ವೆಸ್ಟಿಗೇಟ್ ಅದೆಲ್ಲ ವೀಡ್ಔಟ್ ಮಾಡ್ಬೇಕ್ರಿ. ಎಲ್ಲರೂ ಏನು ಸಿಕ್ಲಿ ಅದನ್ನು ವೀಡ್ಔಟ್ ಮಾಡ್ಬೇಕು. ಇಲ್ಲಾಂದ್ರೆ ಯಂಗ್ಸ್ಟರ್ಸ್ ಎಲ್ಲ ಹಾಳಾಗ್ಬಿಡ್ತಾರಲ್ವಾ. ಸೀರಿಯಸ್ ಪುನರಚನೆ ಮಾಡಿ ಅಂತ ಹೇಳಿ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿ ವಾಪಸ್ ಆದ್ರು. ಯಾವ ಊರು ಶಾಸಕರು? ಇಲ್ಲಿವ್ರ ಡೆಲ್ಲಿ ಬಂದ್ಮೇಲೆ ಬರಲೇಬೇಕಲ್ಲ, ಅಲ್ಲೇ ಉಳ್ಕೊಳಕ್ಕಾಗುತ್ತಾ? ಮನೆ ಇರೋದು ಬದುಕಿರೋದು ಇಲ್ಲಿ. ಅವ್ರು ಹೇಳ್ತಾ ಇರೋದು ಆದವ್ರೆ ಮತ್ತೆ ಮಿನಿಸ್ಟರ್ ಆಗ್ತಾವ್ರೆ, ನಮಗೂ ಅವಕಾಶ ಕೊಡಿ ಅಂತ. ಅದ್ರಲ್ಲಿ ತಪ್ಪೇನಿದೆ? ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.